ಏನಾದರೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ನಾನು SSLC ಪ್ರಮೇಯಗಳನ್ನು ಹೇಳ್ಕೊಡ್ತೇನೆ. ನೀವು ಪ್ರಮೇಯಗಳ ಭಾಗ 1 ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ದಯವಿಟ್ಟು ನೋಡಿ. ಇದು 3ನೇ ಪ್ರಮೇಯ ಆಗಿದೆ. ಸಮರೂಪ ತ್ರಿಭುಜದ ವಿಸ್ತೀರ್ಣದ ಪ್ರಮೇಯ ಆಗಿದೆ. ಇದರ ಸ್ಟೇಟ್ಮೆಂಟ್ ಹೀಗಿದೆ: ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಅಂದರೆ ಈ ಎರಡು ತ್ರಿಭುಜದ ವಿಸ್ತೀರ್ಣ, ತ್ರಿಭುಜ ABC ಮತ್ತು ತ್ರಿಭುಜ PQR ಇದರ ವಿಸ್ತೀರ್ಣ, ಇವುಗಳ ಅನುರೂಪ ಬಾಹುಗಳು ಅಂದರೆ AB ಮತ್ತು BC ಮತ್ತು AC, AB PQ, BC QR, AC PR ಇವುಗಳ ವಿಸ್ತೀರ್ಣಗಳ ಅನುಪಾತಕ್ಕೆ ಸಮವಾಗಿರುತ್ತೆ ಅಂತ ಇದೆ. ನಾವೀಗ ಸಾಧಿಸಬೇಕು ಅದನ್ನು. ಏನಂದರೆ ತ್ರಿಭುಜ ABC ವಿಸ್ತೀರ್ಣ ಅಪಾನ್ ತ್ರಿಭುಜ PQR ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು AB ಅಪಾನ್ PQ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು BC ಅಪಾನ್ QR ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು AC ಅಪಾನ್ PR ಹೋಲ್ ಸ್ಕ್ವೇರ್. ಹೀಗೆ ಸಾಧಿಸಬೇಕು ಅಂದರೆ ನಾವು ಒಂದು ರಚನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದೇನೆಂದರೆ BCಗೆ AM ಲಂಬ ಆಗಿರುವಂತೆ ಒಂದು AM ಅನ್ನು ರಚಿಸಿಕೊಳ್ಬೇಕು ಮತ್ತು QRಗೆ PN ಲಂಬವನ್ನು ರಚಿಸಿಕೊಳ್ಬೇಕು. ಆಯಿತಾ? ಈಗ ಸಾಧನೆ: ತ್ರಿಭುಜ ABC ವಿಸ್ತೀರ್ಣ ಅಂದರೆ ಅರ್ಧ ಇಂಟು BC ಅಂದರೆ ಪಾದ ಇಂಟು AM ಅಂದರೆ ಎತ್ತರ, ಹಾಗೂ ಅಪಾನ್ ತ್ರಿಭುಜ PQR ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು ಅರ್ಧ ಅಂದರೆ ನಮಗೆ ತ್ರಿಭುಜದ ವಿಸ್ತೀರ್ಣ ಗೊತ್ತಿದೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ. ಅದ್ರ ಪ್ರಕಾರ ನಾವಿಲ್ಲಿ ಹಾಫ್ ಇಂಟು ಬೇಸ್ ಅಂದರೆ ಇಲ್ಲಿ QR ಅಂದರೆ ಪಾದ, PN ಇದು ಎತ್ತರ. ಇಲ್ಲಿ ಸೇಮ್ ಫ್ಯಾಕ್ಟರ್ಸ್ ಅಂದರೆ ಅರ್ಧ ಮತ್ತು ಅರ್ಧ, ಅಂಶ ಮತ್ತು ಛೇದ ಎರಡರಲ್ಲೂ ಸಮನಾಗಿದೆ. ಆದ್ದರಿಂದ ಅವೆರಡು ಕೂಡ ಕ್ಯಾನ್ಸಲ್ ಆಗಿ ಹೋಗುತ್ತೆ. ಈಗ ಮುಂದುಳಿಯೋದು BC ಅಪಾನ್ QR ಇಂಟು AM ಅಪಾನ್ PN ಇಷ್ಟು ಉಳ್ಕೊಳ್ಳುತ್ತೆ. ಮುಂದೋಡೋಣ. ಈಗ ನಾವು ತ್ರಿಭುಜ PNQ ಮತ್ತು AMB ಅನ್ನು ತಗೊಳ್ಳೋಣ. ಈಗ ಅವೆರಡರಲ್ಲಿ ನಾವು ಸಮರೂಪ ಅಂತ ಸಾಧಿಸಬೇಕು. ಅವೆರಡು ತ್ರಿಭುಜಗಳು ಕೋನ AMB ಇಸ್ ಈಕ್ವಲ್ಸ್ ಟು ಕೋನ PNQ. ಯಾಕೆಂದರೆ ಇವೆರಡು ಕೂಡ ಲಂಬಕೋನ ಆಗಿದೆ, 90 ಡಿಗ್ರಿ ಆಗಿದೆ ಇವೆರಡು ಕೂಡ. ನಂತರ ಕೋನ್ B ಇಸ್ ಈಕ್ವಲ್ಸ್ ಟು ಕೋನ್ Q. ಯಾಕೆಂದರೆ ಸರ್ವಸಮ ತ್ರಿಭುಜದ ಅನುರೂಪ ಕೋನ ಅದು. ಯಾಕೆಂದರೆ ನೋಡಿ, ಇವೆರಡು ಸಮರೂಪ ತ್ರಿಭುಜ ಅಂದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ ಅಲ್ವಾ? ಆದ್ದರಿಂದ ಕೋನ್ B ಇಸ್ ಈಕ್ವಲ್ಸ್ ಟು ಕೋನ್ Q. ಈ ಎರಡು ಆಧಾರದ ಮೇಲೆ ನಾವು ತ್ರಿಭುಜ AMB ತ್ರಿಭುಜ ಅಥವಾ ABM ಇಸ್ ಈಕ್ವಲ್ಸ್ ಟು ತ್ರಿಭುಜ PQN ಇವೆರಡು ಕೂಡ ಸಮರೂಪ ಅಂತ ಹೇಳ್ಬೋದು. ಕೋನ ಸಮರೂಪತೆಯ ನಿರ್ಧಾರಕ ಗುಣ ಆಧಾರದ ಮೇಲೆ ಅವೆರಡು ತ್ರಿಭುಜಗಳು ಕೂಡ ಸಮರೂಪ ಆಗಿರುತ್ತೆ. ಅವೆರಡು ತ್ರಿಭುಜಗಳು ಸಮರೂಪ ಅಂದಮೇಲೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಕೂಡ ಸಮನಾಗಿರುತ್ತವೆ ಅಲ್ವಾ? ಆದ್ದರಿಂದ AM ಅಪಾನ್ PN, AM ಮತ್ತು PN ಲಂಬ, ಅದು ಅವುಗಳ ಅನುರೂಪ ಬಾಹುಗಳಾದವು ಅವಾಗ ಅಲ್ವಾ? ಈಸ್ ಈಕ್ವಲ್ಸ್ ಟು AB ಅಪಾನ್ PQ, AB ಮತ್ತು PQ. ಸರಿನಾ? ಈಗ ನಮಗೊಂದು ದತ್ತ ಕೊಟ್ಟಿದ್ದಾರೆ. ಏನಂದರೆ ಅವೆರಡು ತ್ರಿಭುಜಗಳು ಕೂಡ, ತ್ರಿಭುಜ ABC ಮತ್ತು ತ್ರಿಭುಜ PQR ಇವೆರಡು ತ್ರಿಭುಜಗಳು ಕೂಡ ಸಮರೂಪ ಅಂತ ನಮಗೊಂದು ಕೊಟ್ಟಿದ್ದಾರೆ ಅಲ್ವಾ? ಆದ್ದರಿಂದ ಅವುಗಳ ಅನುರೂಪ ಬಾಹುಗಳು ಕೂಡ ಸರಿಯಾಗಿರಬೇಕು ಅಲ್ವಾ? ಆದ್ದರಿಂದ ತ್ರಿಭುಜ AB ಅಪಾನ್ PQ ಈಸ್ ಈಕ್ವಲ್ಸ್ ಟು AB ಅಪಾನ್ PQ ಇಸ್ ಈಕ್ವಲ್ಸ್ ಟು BC ಅಪಾನ್ QR ಇಸ್ ಈಕ್ವಲ್ಸ್ ಟು AC ಅಪಾನ್ PR. ಯಾಕೆಂದರೆ ತ್ರಿಭುಜ ABC ಮತ್ತು ತ್ರಿಭುಜ PQR ಸಮರೂಪ. ಆದ್ದರಿಂದ BC ಅಪಾನ್ QR ಅಂದರೆ ನಾವು AB ಅಪಾನ್ PQ ಅಂತ ತಗೊಳ್ಬೋದಲ್ವಾ? ಇಲ್ಲಿ ನೋಡಿ, AB ಅಪಾನ್ PQ ಇಸ್ ಈಕ್ವಲ್ಸ್ ಟು BC ಅಪಾನ್ QR. ಈಗ ಇಕ್ವೇಷನ್ 1ರಲ್ಲಿ ಇಕ್ವೇಷನ್ 2 ಮತ್ತು 3ರ ಬೆಲೆಯನ್ನು ಆದೇಶಿಸಬೇಕು ನಾವೀಗ. ಸರಿನಾ? ಇಕ್ವೇಷನ್ 1 BC ಅಪಾನ್ QR ಇಂಟು AM ಅಪಾನ್ PN ಅಂತ ಇದೆ. ಸರಿನಾ? ಇಲ್ಲಿ ನಾವು BC ಅಪಾನ್ QR ಅಂದರೆ AB ಅಪಾನ್ PQ ಅಂತ ತಗೊಂಡಿದ್ದೀವಿ.
ಇಲ್ಲಿ ಮತ್ತು ಇಕ್ವೇಷನ್ 2ರಲ್ಲಿ ನಮಗೆ ಎ ಎಮ್ ಅಪಾನ್ ಪಿ ಎನ್ ಅಂದರೆ ಎ ಬಿ ಅಪಾನ್ ಪಿ ಕ್ಯೂ ಅಂತ ಸಿಕ್ಕಿದೆ. ಸರಿನಾ? ಆದ್ದರಿಂದ ಅವೆರಡು ಕೂಡ ಸೇಮ್ ಆದವು. ಎ ಬಿ ಇಂಟು ಎ ಬಿ ಸ್ಕ್ವೇರ್ ಅಪಾನ್ ಪಿ ಕ್ಯೂ ಇಂಟು ಪಿ ಕ್ಯೂ ಸ್ಕ್ವೇರ್. ಅದನ್ನು ನಾವು ಹೋಲ್ಸೇಲಾಗಿ ಹೀಗೆ ಬರಿಬೋದು. ಏನಂದರೆ ಎ ಬಿ ಅಪಾನ್ ಪಿ ಕ್ಯೂ ದ ಪೂರ್ಣ ವರ್ಗ. ಅದೇ ರೀತಿ ಇಕ್ವೇಷನ್ 3ರಲ್ಲಿ ಇದೇ ರೀತಿ ಮಾಡ್ತಾ ಬಂದಾಗ, ಇದೇ ರೀತಿ ಪ್ರೊಸೆಸನ್ನು ಸೇಮ್ ಮಾಡ್ತಾ ಬಂದಾಗ ನಾವು ಇಕ್ವೇಷನ್ 3ರಿಂದ ವಿಸ್ತೀರ್ಣ ಆಫ್ ತ್ರಿಭುಜ ಎ ಬಿ ಸಿ ಇಸ್ ಈಕ್ವಲ್ಸ್ ಟು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು ಎ ಬಿ ಅಪಾನ್ ಪಿ ಕ್ಯೂ ದ ಪೂರ್ಣ ವರ್ಗ ಇಸ್ ಈಕ್ವಲ್ಸ್ ಟು ಬಿ ಸಿ ಅಪಾನ್ ಕ್ಯೂ ಆರ್ ದ ಪೂರ್ಣ ವರ್ಗ ಇಸ್ ಈಕ್ವಲ್ಸ್ ಟು ಎ ಸಿ ಅಪಾನ್ ಪಿ ಆರ್ ದ ವರ್ಗ. ಸರಿನಾ? ಈಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಮೇಯ ಪೈಥಾಗೋರಸ್ ಪ್ರಮೇಯ. ಇದರ ಸ್ಟೇಟ್ಮೆಂಟ್ ಹೇಗಿದೆ? ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದರೆ ಒಂದು ಲಂಬಕೋನ ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ. ಅದರಲ್ಲಿ ವಿಕರ್ಣದ ಮೇಲಿನ ವರ್ಗ ವಿಕರ್ಣ ಅಂದರೆ ಎ ಸಿ, ಇದರ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದರೆ ಎ ಬಿ ಮತ್ತು ಬಿ ಸಿ, ಎ ಬಿ ಸ್ಕ್ವೇರ್ ಮತ್ತು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಇದಕ್ಕೆ ಎ ಸಿ ಸ್ಕ್ವೇರ್ ಅನ್ನೋದು ಸಮನಾಗಿರುತ್ತೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಸಾಧಿಸಬೇಕು. ಈಗ ದತ್ತ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ್ ಬಿ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ನಾವೀಗ ಸಾಧಿಸಬೇಕು. ಸಾಧನೀಯ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಸಾಧಿಸಬೇಕು. ರಚನೆ ಎ ಸಿಗೆ ಲಂಬವಾಗಿ ಬಿ ಡಿಯನ್ನು ಎಳ್ಕೊಂಡಿದೆ. ಅದರಲ್ಲಿ ಬಿ ಡಿ ರಚನೆಯಾಗಿದೆ. ಸಾಧನೆ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ತ್ರಿಭುಜ ಎ ಬಿ ಡಿಯಲ್ಲಿ ಕೋನ ಎ ಇಸ್ ಈಕ್ವಲ್ಸ್ ಟು ಕೋನ ಎ. ಯಾಕೆಂದರೆ ಇದು ಸಾಮಾನ್ಯ ಕೋನ, ಅಂದರೆ ಎರಡೂ ತ್ರಿಭುಜಗಳಲ್ಲೂ ಕೂಡ ಅದು ಕಾಮನ್ ಆಗಿದೆ. ಕೋನ ಎ ಡಿ ಬಿ ಇಸ್ ಈಕ್ವಲ್ಸ್ ಟು ಕೋನ ಎ ಬಿ ಸಿ, ಯಾಕೆಂದರೆ ಅವೆರಡೂ ಕೂಡ 90 ಡಿಗ್ರಿ ಆಗಿದೆ. ಮತ್ತು ಇಲ್ಲಿ ನೋಡಿ, ಇವೆರಡೂ ತ್ರಿಭುಜಗಳನ್ನು ಸರಿಯಾಗಿ ನೋಡಿ. ತ್ರಿಭುಜ ಎ ಬಿ ಡಿ ಅಥವಾ ತ್ರಿಭುಜ ಎ ಡಿ ಬಿ ಮತ್ತು ತ್ರಿಭುಜ ಎ ಬಿ ಸಿ ಇವೆರಡರಲ್ಲೂ ಕರೆಕ್ಟಾಗಿ ನಾವು ಗಮನಿಸಿದಾಗ ಎ ಬಿ ಅನ್ನೋದು ಸಾಮಾನ್ಯ ಬಾಹುವಾಗಿದೆ. ಈ 3 ಅಂಶವನ್ನು ಇಟ್ಟುಕೊಂಡು ತ್ರಿಭುಜ ಎ ಡಿ ಬಿ ಮತ್ತು ತ್ರಿಭುಜ ಎ ಬಿ ಸಿ ಸರ್ವಸಮ ಅಂತ ಹೇಳ್ಬೋದು. ಕೋನ ಬಾಹು ಕೋನ ಸಿದ್ಧಾಂತ ಪ್ರಕಾರ ಅವೆರಡು ತ್ರಿಭುಜಗಳು ಸರ್ವಸಮ. ಆದ್ದರಿಂದ ಸರ್ವಸಮ ಅಂದಮೇಲೆ ಅವುಗಳ ಅನುರೂಪ ಬಾಹುಗಳು ಕೂಡ ಸಮಾನುಪಾತದಲ್ಲಿರ್ತವೆ. ಆದ್ದರಿಂದ ಎ ಬಿ ಅಪಾನ್ ಎ ಸಿ ಈಸ್ ಈಕ್ವಲ್ಸ್ ಟು ಎ ಡಿ ಅಪಾನ್ ಎ ಬಿ. ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡಾಗ ಎ ಬಿ ಇಂಟು ಎ ಬಿ ಸ್ಕ್ವೇರ್ ಆಗುತ್ತೆ. ಎ ಸಿ ಇಂಟು ಎ ಡಿ, ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡಾಗ ಎ ಸಿ ಇಂಟು ಎ ಡಿ ಆಗುತ್ತೆ. ಆದ್ದರಿಂದ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಸಿ ಇಂಟು ಎ ಡಿ ಅಂತ ಆಗುತ್ತೆ. ಈಗ ತ್ರಿಭುಜ ಬಿ ಡಿ ಸಿ ಮತ್ತು ಎ ಬಿ ಸಿಗಳಲ್ಲಿ ಇಲ್ಲಿ ನಾ ಡಯಾಗ್ರಾಮ್ ಹಾಕ್ತೇನೆ ನೋಡಿ. ತ್ರಿಭುಜ ಹೀಗಿದೆ. ಅಲ್ಲಿ ಇದು ಒಂದು ಲಂಬಕೋನ ತ್ರಿಭುಜ ಆಗಿದೆ. ಇಲ್ಲಿ ನಾವು ರಚನೆಯನ್ನು ಮಾಡ್ಕೊಂಡಿದ್ವಿ. ಇವೆರಡು ಲಂಬ ಆಗಿರುತ್ತೆ. ಇದು ಎ ಬಿ ಸಿ ಆಗಿದೆ. ಇದನ್ನು ನಾನು ಯಾಕೆ ಹಾಕ್ಕೊಂಡೆ ಅಂದರೆ ಇಲ್ಲಿ ಡಯಾಗ್ರಾಮ್ ಇದ್ದರೆ ನಮಗೆ ಇಲ್ಲಿ ಗುರ್ಸ್ಕೊಳ್ಳಿಕ್ಕೆ ಸಹ ಈಸಿ ಆಗುತ್ತೆ ಅಂತ ನಾನು ಇಲ್ಲಿ ಡಯಾಗ್ರಾಮ್ ಹಾಕ್ಕೊಂಡೆ. ಇದು 90 ಡಿಗ್ರಿ ಆಗಿದೆ ಇದು. ಈಗ ತ್ರಿಭುಜ ಇದು ಡಿ ಇದು ತ್ರಿಭುಜ ಬಿ ಡಿ ಸಿ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಈಗ ನಾನು ಈ ತ್ರಿಭುಜ ಮತ್ತು ಈ ತ್ರಿಭುಜವನ್ನು ತಗೊಳ್ತೇನೆ. ಸರಿನಾ? ಈಗ ತ್ರಿಭುಜ ಬಿ ಡಿ ಸಿ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಕೋನ ಸಿ ಇಸ್ ಈಕ್ವಲ್ಸ್ ಟು ಕೋನ ಸಿ. ಯಾಕೆಂದರೆ ಇವೆರಡೂ ತ್ರಿಭುಜಗಳಲ್ಲೂ ಒಂದೇ ಕೋನ ಆಗಿದೆ, ಸಾಮಾನ್ಯ ಕೋನ. ಬಿ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ, ಯಾಕೆಂದರೆ ಇವೆರಡು ತ್ರಿಭುಜವನ್ನು ನಾವು ಸರಿಯಾಗಿ ನೋಡಿದಾಗ ಬಿ ಸಿ ಅನ್ನೋದು ಸಾಮಾನ್ಯ ಬಾಹುವಾಗಿದೆ. ಕೋನ ಬಿ ಡಿ ಸಿ ಇಸ್ ಈಕ್ವಲ್ಸ್ ಟು ಕೋನ ಎ ಬಿ ಸಿ ಆಗಿದೆ. ಯಾಕೆಂದರೆ ಇಲ್ಲಿ ನೋಡಿ 90 ಡಿಗ್ರಿ ಇದೆ. ಆದ್ದರಿಂದ ತ್ರಿಭುಜ ಬಿ ಡಿ ಸಿ ಸರ್ವಸಮ ತ್ರಿಭುಜ ಎ ಬಿ ಸಿ. ಯಾವ ಸಿದ್ಧಾಂತದ ಪ್ರಕಾರ ಅಂದರೆ ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ.
ಇವೆರಡು ಕೂಡ ತ್ರಿಭುಜಗಳು ಸರ್ವಸಮಾಗಿದೆ. ಆದ್ದರಿಂದ ಅವುಗಳ ಅನುರೂಪ ಬಾಹುಗಳು ಕೂಡ ಸಮಾನುಪಾತದಲ್ಲಿರುತ್ತೆ. ಆದ್ದರಿಂದ ಬಿ ಸಿ ಅಪಾನ್ ಎ ಸಿ ಈಸ್ ಈಕ್ವಲ್ಸ್ ಟು ಡಿ ಸಿ ಅಪಾನ್ ಬಿ ಸಿ. ಸರಿನಾ? ಈಗ ಇದನ್ನು ಇಕ್ವೇಷನ್ 2 ಅಂತ ಕೊಟ್ಕೊಳ್ಳೋಣ. ಈಗ ಇಕ್ವೇಷನ್ 1 ಪ್ಲಸ್ 2 ಮಾಡಬೇಕು. ಅಂದರೆ ಇಕ್ವೇಷನ್ 1 ಮತ್ತು 2 ಕೂಡಿಸಬೇಕು. ಏನಾಗುತ್ತೆ ಅಂದರೆ ಎ ಸಿ ಇಂಟು ಎ ಡಿ ಅನ್ನೋದು ಇಕ್ವೇಷನ್ 1 ಪ್ಲಸ್ ಎ ಸಿ ಇಂಟು ಡಿ ಸಿ ಅನ್ನೋದು ಇಕ್ವೇಷನ್ 2. ನೋಡಿ, ಮಧ್ಯದಲ್ಲಿ ಪ್ಲಸ್ ಸೈನ್ ಹಾಕಿದೆ, ಅಂದರೆ ಅವೆರಡನ್ನು ಕೂಡ ಸೇರಿಸಿದೆ. ಈಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸರಿನಾ? ಈಗ ನಾವು ಇಲ್ಲಿ ಎ ಸಿ ಮತ್ತು ಎ ಸಿ ಎರಡು ಕಡೆ ಕಾಮನ್ ಆಗಿದೆ, ನಾವು ಕಾಮನ್ ತಗೊಂಡ್ವಿ. ಇಲ್ಲಿ ಎ ಡಿ ಮತ್ತು ಡಿ ಸಿ ಇಲ್ಲಿದೆ. ನೋಡಿ, ಎ ಡಿ ಎ ಸಿ ಇಂಟು ಎ ಡಿ ಆಗುತ್ತೆ. ಇದನ್ನ ಗುಣಾಕಾರ ಮಾಡಿ ನೋಡಿದಾಗ ಎ ಸಿ ಇಂಟು ಎ ಡಿ ಆಗುತ್ತೆ, ಇಲ್ಲಿ ಎ ಸಿ ಇಂಟು ಡಿ ಸಿ ಆಗುತ್ತೆ. ಹಾಗಾಗಿ ನಾವು ಇಲ್ಲಿ ಹೀಗೆ ಬರ್ಕೊಂಡ್ರೆ ಏನು ತಪ್ಪಿಲ್ಲ. ಸರಿನಾ? ಈಗ ಈ ಕೊಟ್ಟಿರೋ ತ್ರಿಭುಜವನ್ನು ಸರಿಯಾಗಿ ಗಮನಿಸಿ. ಎ ಡಿ ಇದು ಎ ಡಿ ಮತ್ತು ಇದು ಡಿ ಸಿ, ಇವೆರಡನ್ನು ಸೇರಿಸಿದ್ರೆ ನಮಗೆ ಮತ್ತೆ ಎ ಸಿನೇ ಸಿಗುತ್ತೆ ಅಲ್ವಾ? ಸರಿನಾ? ಅರ್ಥ ಆಯ್ತಲ್ವಾ? ಈಗ ಎ ಡಿ ಮತ್ತು ಡಿ ಸಿಯನ್ನು ಸೇರಿಸಿದಾಗ ಎ ಸಿ ಬಾಹುನ ಸಿಗುತ್ತೆ ನಮಗೆ. ಆದ್ದರಿಂದ ಎ ಸಿ ಇಂಟು ಎ ಸಿ ಇಸ್ ಈಕ್ವಲ್ಸ್ ಟು ಎ ಸಿ ಇಂಟು ಎ ಸಿ ಸ್ಕ್ವೇರ್ ಆಗುತ್ತೆ. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆರ್ ಎಚ್ ಬಲಗಡೆ ಹಾಗೆ ಉಳ್ಕೊಂಡಿದೆ. ಆದ್ದರಿಂದ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನಮಗೆ ಕೊಟ್ಟಿರೋದನ್ನು ಸಾಧಿಸಬೇಕು ಅಂತ ಕೊಟ್ಟಿರೋದನ್ನು ನಾವು ಸಾಧಿಸಾಯಿತು. ಸರಿನಾ? ಎಷ್ಟು ಈಸಿ ಇದೆ ಅಲ್ವಾ ಈ ಪ್ರಮೇಯ? ಪ್ರಮೇಯ 5 ಪೈಥಾಗೋರಸ್ ಪ್ರಮೇಯದ ವಿಲೋಮ. ಇದರ ಸ್ಟೇಟ್ಮೆಂಟ್ ಹೀಗಿದೆ: ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ ಎರಡು ಬಾಹುಗಳ ನಡುವೆ ಲಂಬಕೋನ ಏರ್ಪಡುತ್ತದೆ ಅನ್ನೋ ಸ್ಟೇಟ್ಮೆಂಟು. ದತ್ತ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸಾಧನೀಯ, ಇದು ಅತ್ಯಂತ ದೊಡ್ಡ ಬಾಹು. ಈ ಬಾಹುವಿನ ವರ್ಗಕ್ಕೆ ಇವೆರಡು ಬಾಹು ಅಂದರೆ ಎ ಬಿ ಮತ್ತು ಬಿ ಸಿ ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಎ ಬಿ ಮತ್ತು ಬಿ ಸಿ ಬಾಹುಗಳ ನಡುವೆ ಲಂಬಕೋನ ಏರ್ಪಡುತ್ತೆ, ಅಂದರೆ 90 ಡಿಗ್ರಿ ಏರ್ಪಡುತ್ತೆ ಅಂತ ನಾವು ಸಾಧಿಸಬೇಕು. ಈಗ ರಚನೆ ಎ ಬಿ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಮತ್ತು ಬಿ ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಮತ್ತು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕ್ಯೂ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಆಗುವಂತೆ ತ್ರಿಭುಜ ಪಿ ಕ್ಯೂ ಆರ್ ಅನ್ನು ರಚಿಸಿಕೊಳ್ಬೇಕು. ಈಗ ಸಾಧನೆ: ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಪಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಯಾಕೆಂದರೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ, ಯಾಕೆಂದರೆ ಇಲ್ಲಿ ಲಂಬಕೋನ ಏರ್ಪಟ್ಟಿದೆ, ನಾವು ಪೈಥಾಗೋರಸ್ ಪ್ರಮೇಯವನ್ನು ಇಲ್ಲಿ ನಾವು ಅಪ್ಲೈ ಮಾಡ್ಬೋದು. ಈಗ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಮತ್ತು ಬಿ ಸಿ ಸ್ಕ್ವೇರ್ ಅಂತ ಬರೀಬಹುದಲ್ವ? ಈಗ ನಾವು ಇಲ್ಲಿ ರಚನೆಯನ್ನು ಗಮನಿಸಬೇಕು. ಪಿ ಕ್ಯೂ ಅಂದರೆ ಎ ಬಿ ಅಂತ ತಗೊಳ್ಬೋದು, ಕ್ಯೂ ಆರ್ ಅಂದರೆ ಬಿ ಸಿ ಅಂತ ತಗೊಳ್ಬೋದು ಅಲ್ವಾ? ಇಲ್ಲಿ ನಾವು ಆದ್ದರಿಂದ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಪಿ ಆರ್ ಸ್ಕ್ವೇರ್ ಅಂತ ಬರ್ಕೊಳ್ಬಹುದು. ಇದು ಸಮೀಕರಣ 1. ಅಲ್ಲದೆ ಈಗ ನಮ್ಗೆ ಒಂದು ಕೊಟ್ಟಿದ್ದಾರೆ, ಮತ್ತೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ನಮಗೆ ದತ್ತದಲ್ಲಿ ಕೊಟ್ಟಿದ್ದಾರೆ. ಇದು ಇಕ್ವೇಷನ್ 2 ಬರ್ಕೊಳ್ಳೋಣ. ಈಗ ಇವೆರಡನ್ನು ನಾವು ಹೋಲಿಸಿದಾಗ ನೋಡಿ, ಈಗ ಇದನ್ನು ನಾವು ಬರ್ಕೊಂಡ್ವಿ ಅಂದರೆ ಇದು ಮತ್ತು ಇದು ಹೋಲಿಸಿದಾಗ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಈಗ ಆವಾಗ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸಿ ಸ್ಕ್ವೇರ್ ಅಂತ ಆಗುತ್ತೆ. ಈಗ ಪಿ ಆರ್ ಸ್ಕ್ವೇರ್ ಇದ್ದನ್ನು ನಾವು ಎ ಸಿ ಸ್ಕ್ವೇರ್, ಈಗ ಪಿ ಆರ್ ಸ್ಕ್ವೇರ್ ಅಂತ ಹೀಗಿದೆ ಅಂತ ಇಟ್ಕೊಳ್ಳಿ. ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸಿ ಸ್ಕ್ವೇರ್ ಅಂತ ಇದೆ ಅಂದರೆ ನಾವು ಮುಂದೆ ಇದನ್ನು ಹೀಗೆ ಮಾಡ್ಕೊಳ್ಬೋದು ಅಲ್ವಾ? ನೋಡಿ, ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸಿ ಸ್ಕ್ವೇರ್ ಇದೆ ಅಂದರೆ ಪಿ ಆರ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸಿ ಅಂತ ಬರಿಬೋದು, ಎ ಸಿ ಸ್ಕ್ವೇರ್ ಅಂತ ಬರಿಬೋದು. ಈಗ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಗಿ ಪಿ ಆರ್ ಇಸ್ ಈಕ್ವಲ್ಸ್ ಟು ಎ ಸಿ ಅಂತ ಆಗುತ್ತೆ. ಇದನ್ನು ನಾನು ಇಕ್ವೇಷನ್ 3 ಬರ್ಕೊಂಡಿದ್ದೀನಿ, ಪಿ ಆರ್ ಇಸ್ ಈಕ್ವಲ್ಸ್ ಟು ಎ ಸಿ ಅಂತ. ಸರಿನಾ? ಈಗ ಮುಂದೆ ಅವೆರಡು ತ್ರಿಭುಜವನ್ನು ಈಗ ಹೋಲಿಸೋಣ. ಎ ಬಿ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ, ಯಾಕೆಂದರೆ ರಚನೆ. ಬಿ ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್, ಇದು ಕೂಡ ನಾವು ರಚನೆಯಲ್ಲೇ ತೊಗೊಂಡಿದ್ದೀವಿ. ಪಿ ಆರ್ ಇಸ್ ಈಕ್ವಲ್ಸ್ ಟು ಎ ಸಿ, ಇದನ್ನು ನಾವು ಇಕ್ವೇಷನ್ 3 ಗಣಿ ಸಾಧಿಸ್ತೀವಿ. ಹೇಗೆ ಬಂತು ಅಂತ ಅಲ್ವಾ? ಈಗ ಪಿ ಆರ್ ಇಸ್ ಈಕ್ವಲ್ಸ್ ಟು ಎ ಸಿ ಆಯಿತು. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್ ಆಗುತ್ತೆ. ಬಾಹು 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 ಸಿದ್ಧಾಂತದ ಪ್ರಕಾರ ಇವೆರಡೂ ತ್ರಿಭುಜಗಳು ಕೂಡ ಸರ್ವಸಮ ಆಗುತ್ತೆ. ಈಗ
ಸರ್ವಸಮ ತ್ರಿಭುಜಗಳು ಪರಸ್ಪರ ಸರ್ವಸಮ ಆದವು ಅಂದರೆ ಅವುಗಳ ಅನುರೂಪ ಕೋನಗಳು ಕೂಡ ಸಮನಾಗಿರುತ್ತೆ ಅಲ್ವಾ. ಆದ್ದರಿಂದ ಕೋನ ಬಿ ಇಸ್ ಈಕ್ವಲ್ಸ್ ಟು ಕೋನ ಕ್ಯೂ. ಕೋನ ಕ್ಯೂ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಯಾಕೆಂದರೆ ನಾವು ರಚನೆಯಲ್ಲಿ ಆಲ್ರೆಡಿ ತೊಗೊಂಡಿದ್ದೇವೆ, ಕೋನ ಕ್ಯೂ ಆಗುವಂತೆ ತ್ರಿಭುಜ ಪಿ ಕ್ಯೂ ಆರ್ ಅನ್ನು ರಚಿಸಿದ್ದೇವೆ ಅಂತ ಅಲ್ವಾ. ಆದ್ದರಿಂದ ಕೋನ ಬಿ ಇಸ್ ಈಕ್ವಲ್ಸ್ ಟು ಕೋನ ಕ್ಯೂ ಅಂದರೆ ಕೋನ ಬಿ ಅಂದರೂ ಕೂಡ 90 ಡಿಗ್ರಿ ಅಂತಲೇ ಅಲ್ವಾ. ನಮಗೆ ಸಾಧಿಸ್ಲಿಕ್ಕೆ ಹೇಳಿದ್ದು ಕೂಡ ಇದೆ ಅಲ್ವಾ, ನಾವು ಸಾಧಿಸ್ವಿ ಅಲ್ವಾ. ನಿಮಗೇನಾದರೂ ಕೂಡ ಏನಾದರೂ ಡೌಟ್ಸ್ ಇದೆ ಅಂದರೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಆನ್ಸರನ್ನು ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಎಲ್ರಿಗೂ ನಮಸ್ಕಾರಗಳು.